ಹಾಯ್ ಫ್ರೆಂಡ್ಸ್, KPSC ಕರ್ನಾಟಕ ಲೋಕಸೇವಾ ಆಯೋಗದಿಂದ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಸೊ ಕಾಂಪಿಟೇಷನ್ ಕಡಿಮೆ ಇದೆ. ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇನೆ ಅಪ್ಲೈ ಮಾಡಿ. ನೀವೇ ನೋಡ್ಕೊಂಬರಿದ್ದಾರೆ, ಕರ್ನಾಟಕ ಲೋಕಸೇವಾ ಆಯೋಗ KPSCಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ. ಮತ್ತು ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ ಮತ್ತು ವೇತನ ಶ್ರೇಣಿ ಬಗ್ಗೆ ನಾನು ಮುಂದೆ ತಿಳಿಸಿದ್ದೀನಿ. ನೀವೇ ನೋಡ್ಕೊಂಬರ್ಬೋದು. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು ಕರ್ನಾಟಕ ಲೋಕಸೇವಾ ಆಯೋಗ KPSC ಕಡೆಯಿಂದ. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು, ಒಂದು ತುಂಬ ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಅದನ್ನ ಮುಂದೆ ತಿಳಿಸಿದ್ದೀನಿ ಕೂಡ ನಾನು. ಸೊ ಒಟ್ಟು ಹುದ್ದೆಗಳು 327 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸೋ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲೇ ನೋಡ್ಬೋದು ತುಂಬ ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ದೆ ನಿಮಗೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಕಡೆಯಿಂದ 100 ಹುದ್ದೆಗಳು ಖಾಲಿ ಇದ್ದಾವೆ. ಜಲಸಂಪನ್ಮೂಲ ಇಲಾಖೆಯಿಂದ 100 ಹುದ್ದೆಗಳು ಖಾಲಿ ಇದ್ದಾವೆ. ಭೂಮಾಪನ ಇಲಾಖೆ ಮತ್ತು ಕಂದಾಯ ಮತ್ತು ಭೂ ದಾಖಲೆಗಳ ಇಲಾಖೆಯಿಂದ 27 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 40 ಹುದ್ದೆಗಳು ಕರೆದಿದ್ದಾರೆ. ಮತ್ತು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ 27 ಹುದ್ದೆಗಳ ಕಾಲ್ ಮಾಡಿದ್ದಾರೆ. ಕಾರ್ಖಾನೆ, ಬಾಯ್ಲರ್, ಕೈಗಾರಿಕಾ ಸುರಕ್ಷತಾ ಆಯೋಗ ಇಲಾಖೆಯಿಂದ 12 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಅಂತರ್ಜಲ ನಿರ್ದೇಶನಾಲಯ ಇಲಾಖೆಯಿಂದ 27 ಹುದ್ದೆಗಳು ಖಾಲಿದೆ. ಇತ್ತೀಚೆಗಂತೂ ತುಂಬ ಒಂದಾದಮೇಲೆ ಒಂದು ತುಂಬ ಹುದ್ದೆಗಳನ್ನ ಕಾಲ್ ಮಾಡ್ತಿದ್ದಾರೆ. ಸೊ ಮುಂದಿನ ವರ್ಷವೂ ಈ ರೀತಿ ಕರೆದ ಡೌಟ್ ಆಗುತ್ತೆ. ಸೊ ಈ ವರ್ಷವೇ ನೀವು ಎಲ್ಲದಕ್ಕೂ ಅಪ್ಲೈ ಮಾಡಿ. ಅದನ್ನು ತಿಳಿತಾಯಿತು. ಮತ್ತು ನಿಮಗೆ ಅದಕ್ಕೆ ವಿದ್ಯಾರ್ಹತೆ ಏನೇನು ಅಂತ ನೋಡ್ಕೊಂಬರೋದಾದರೆ, ಈ ನೇಮಕಾತಿ ಅಧಿಸೂಚನೆ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ವಿಜ್ಞಾನ ಪದವಿ, ಇಂಜಿನಿಯರಿಂಗ್ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರಬೇಕು. ನಿಮ್ಮದು PU ಸೈನ್ಸ್ನಲ್ಲಿ ಕಂಪ್ಲೀಟ್ ಆಗಿರಬೇಕು. ಕಾಮರ್ಸ್, ಆರ್ಟ್ಸ್ ಅದರಲ್ಲೆಲ್ಲ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕಾಗಿರೋದಿಲ್ಲ. ಮತ್ತು ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಆಗ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ. ನಿಮ್ದು ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ನೀವು ಇದಕ್ಕೆ ಅಪ್ಲೈ ಮಾಡಿದರೆ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ. ಸೊ ವಯೋಮಿತಿ ನೋಡ್ಕೊಂಬರಿದ್ದಾರೆ. ನಿಮ್ಮ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರೋ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗರಿಷ್ಠ 50 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. 50 ವರ್ಷಗಳ ಕಾಲ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. SC ST ಪ್ರವರ್ಗ ಒಂದು ಅವ್ರಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಲ್ಲಿಕೆ ನೀಡಿದ್ದಾರೆ. ಅಂದರೆ ನೀವು 55 ಇಯರ್ಸ್ ಒಳಗಿದ್ರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಯಾರಾಗ್ತೀರಾ. ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಲ್ಲಿಕೆ ನೀಡಿದ್ದಾರೆ. ಅಂದರೆ 53 ವರ್ಷಗಳಿಗಿಂತ ಮುಂಚೆ ಒಳಗಡೆ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಯಾರಾಗ್ತೀರಾ. ಅಂಗವಿಕಲ ಅಭ್ಯರ್ಥಿಗಳು ಹಾಗೂ ವಿಧವೆ ಅಭ್ಯರ್ಥಿಗಳಿಗೆ ನೀವು 60 ವರ್ಷ ಒಳಗಿದ್ರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ತುಂಬ ವಯೋಮಿತಿ ಸಲ್ಲಿಕೆಯನ್ನು ಕೂಡ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ, ನಾರ್ಮಲ್ ಬೇರೆಯವಕ್ಕೆಲ್ಲ ಕಂಪೇರ್ ಮಾಡಿದರೆ. ವೇತನ ಶ್ರೇಣಿ ಬಂದ್ಬಿಟ್ಟು ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 43,100ರಿಂದ 83,900ವರೆಗೆ ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ. ಅಂದರೆ ಇನಿಷಿಯಲ್ ಸ್ಯಾಲ್ರಿ ನಿಮ್ಗೆ ಸ್ಟಾರ್ಟ್ ಆಗೋದು 43,100ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ KPSC ರಿಕ್ರೂಟ್ಮೆಂಟ್ ತುಂಬ ಇದಿರುತ್ತೆ. ಸೊ ಅಪ್ಲೈ ಮಾಡಿ, ಮಿಸ್ ಮಾಡೋದನ್ನ ಮರಿಬೇಡಿ. ಅರ್ಜಿ ಶುಲ್ಕ ನೋಡ್ಕೊಂಬರಿದ್ದಾರೆ. SC ST ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ಅರ್ಜಿ ಶುಲ್ಕನ ಇರೋದಿಲ್ಲ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಿದ್ದಾರೆ. OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಮತ್ತು ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕನ ನಿಗದಿಪಡಿಸಿದ್ದಾರೆ. ಆಯ್ಕೆ ವಿಧಾನ ನೋಡ್ಕೊಂಬರೋದಾದರೆ, ನಿಮಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಲಿಖಿತ ಪರೀಕ್ಷೆನ ನಡೆಸಿಬಿಟ್ಟು ಅದರಲ್ಲಿ ಒಂದು 1:10 ರೇಷಿಯೋಲ್ಲಿ ನಿಮಗೆ ತಗೋತಾರೆ. ಆಮೇಲಿಂದ ಅವ್ರನ್ನ ಸಂದರ್ಶನ ನಡೆಸ್ಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳಲಾಗುತ್ತೆ. ಪ್ರಮುಖ ದಿನಾಂಕಗಳು ನೋಡ್ಕೊಂಬರೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15 ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಕೊನೆಯ ದಿನಾಂಕ ಮೇ 14. ಇದು ಇನ್ನೂ ಒಂದು 1 ಮಂತ್ ಕೂಡ ಟೈಮ್ ಇದೆ. ಆದರೆ ನೀವು ಈಗಲೇ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.